ಥ್ಯಾಂಕ್ ಯು ಜೀಸಸ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ತಿರುಗಿ ಮತ್ತೊಂದು ಆವರ್ತಿ 2025 ಡಿಸೆಂಬರ್ ತಿಂಗಳ ಕೊನೆ ಭಾನುವಾರ ಒಂದು ಆನ್ಲೈನ್ ಮುಖಾಂತರವಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತೆ ದೇವರು ಆನ್ಲೈನ್ ಮುಖಾಂತರವಾಗಿ ಆತನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ದೇವರು ಕೊಟ್ಟಂತೆ ಅವಕಾಶಕ್ಕಾಗಿ ದೇವರಿನ ಸ್ತೋತ್ರ ಸಲ್ಲಿಸ್ತೇನೆ. ಈ ಒಂದು 2025 ಕೊನೆ ತಿಂಗಳ ಒಂದು ಕೊನೆ ಭಾನುವಾರ ದೇವರನ್ನು ನಾವು ಪ್ರಾರ್ಥನೆ ಮಾಡಿಕೊಂಡು ಆತನ ನಾಮವನ್ನು ಕೊಂಡಾಡೋಣ. ಜೀವ ಸ್ವರೂಪನಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ ದೇವ. ಹೌದು ಕರ್ತನೆ, ಒಂದು ವಿಶೇಷವಾಗಿ ಒಂದು ಡಿಸೆಂಬರ್ ತಿಂಗಳ ಕೊನೆ, ಹಳೆ ವರ್ಷದ ತಿಂಗಳ ಕೊನೆ ವಾರದಲ್ಲಿ ಸ್ವಾಮಿ ನಿನ್ನನ್ನು ನಾವು ಪ್ರಾರ್ಥಿಸುವಾಗ, ನಿನ್ನನ್ನು ಕೊಂಡಾಡುವಾಗ ನೀನೇ ನಮ್ಮ ಜೊತೆಗಾರನಾಗಿ ನಡೆಸು. ಈ ಒಂದು ವಾಕ್ಯ ಹೇಳುವಾಗ ಕರ್ತನೆ ನನ್ನ ಜೊತೆಗಾರನಾಗಿ ನೀನು ನಡೆಸು ಕರ್ತನೆ. ಕೇಳಿದಂಥ ಎಲ್ಲ ಆ ವಾಕ್ಯಗಳು ಎಲ್ಲ ಆತ್ಮಗಳನ್ನು ಮುಟ್ಟಿ ಸ್ಪರ್ಶಿಸು. ಎಲ್ಲ ವಾಕ್ಯಗಳು ಹೌದು ಕರ್ತನೆ, ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗಿ ಅನೇಕ ಜನರಿಗೆ ವೈರಲ್ ಆಗಿ ಅನೇಕ ಜನರಿಗೆ ನಂಬಿ ರಕ್ಷಣೆ ಹೊಂದಿ ನೀನೇ ಜೀವಿಸೋ ದೇವರೆಂಬುದಾಗಿ ನೀನು ಅನೇಕ ಜನರು ಆಶೀರ್ವಾದ ಮಾಡಬೇಕು. ಮತ್ತು ನನ್ನನ್ನು ಈ ಸೇವೆಯನ್ನು ಜೀಸಸ್ ಮಿನಿಸ್ಟ್ರಿ ಸೇವೆಯನ್ನು ಉನ್ನತವಾಗಿ ಅಭಿವೃದ್ಧಿ ಮಾಡಿ ಅನೇಕ ಜನರು ಕರ್ತನೆ ಬಂದಿನ ವಾಕ್ಯ ಕೇಳುವಂತೆ, ಅನೇಕ ಕಣ್ಣೀರು ಕಷ್ಟದಲ್ಲಿ ರೋಗದಲ್ಲಿ ಅಂತ ಬಿಡುಗಡೆ ಕೊಟ್ಟು ನನ್ನನ್ನು ದಾಸನಿಗಿನ್ನ ಹೆಚ್ಚಾಗಿ ಅಭಿವೃದ್ಧಿ ಮಾಡಿ ನಿನ್ನ ಸೇವೆಯಲ್ಲಿ ಉನ್ನತ ಉಪಯೋಗ ಮಾಡ್ಕೋಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ಬೆಳಗಿನ ಜಾವದಲ್ಲಿ ಭಾನುವಾರ ದೇವರು ನಮಗೆ ಕೊಟ್ಟಂತ ಒಂದು ಆತ್ಮಿಕ ಆಹಾರವನ್ನು ನಾವು ನೋಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನ. ಹಲ್ಲೆಲೂಯಾ. ದ ಬುಕ್ ಆಫ್ ಲೂಕ್ ಚಾಪ್ಟರ್ 18 ವರ್ಸ್ 1. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಬೇಸರಗೊಳ್ಳದೆ ಪ್ರಾರ್ಥಿಸು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತದೆ ನಾವೇನ್ ಮಾಡಬೇಕು, ಬೇಸರಗೊಳ್ಳದೆ ಪ್ರಾರ್ಥಿಸಬೇಕೆಂಬುದಾಗಿ. ಹೌದು, ಕೆಲವು ಸ್ಥಳದಲ್ಲಿ ಕೆಲವು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಏನ್ ಮಾಡ್ತೀವಿ, ಬೇಸರಗೊಳ್ತೇವೆ. ನಾವು ಪ್ರಾರ್ಥನೆ ಮಾಡುವಾಗ ಏನ್ ಮಾಡ್ತೀವಿ, ನಮ್ಗೆ ಬೇಜಾರು ಮಾಡ್ಕೋತೀವ್ರಿ. ಯಾಕಂದ್ರೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರುತ್ತಾ ಇಲ್ಲ ಎಂಬುದಾಗಿ ನಾವೇನ್ ಮಾಡ್ತೇವೆ, ಬೇಸರಗೊಳ್ತೇವೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನೀನು ಬೇಸರಗೊಳ್ಳದೆ ಪ್ರಾರ್ಥಿಸು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾಕಂದ್ರೆ ಈ ಬೇಸರ ಏನ್ ಮಾಡುತ್ತೆ, ನಮಗೆ ಆ ಪ್ರಾರ್ಥನೆಯಿಂದ ದೂರ ಮಾಡುವಂತದ್ದಾಗಿದೆ. ಅದಕ್ಕೆ ನಮ್ಮ ದೇವರ ವಾಕ್ಯ ಹೇಳುತ್ತದೆ, ಎಡೆ ಬಿಡದೆ ನೀನು ದೇವರನ್ನು ಪ್ರಾರ್ಥಿಸಿ ಎಂಬುದಾಗಿ. ಇವತ್ತು ನೀ ಅನ್ಕೋಬಹುದು, ಇವತ್ತು ನನ್ನ ಕಣ್ಣೀರು, ನನ್ನ ಕಷ್ಟದಲ್ಲಿ ಇವತ್ತು ನನಗೆ ಈ ರೋಗ ಹೋಗ್ಬೇಕು, ನನಗೆ ಸಮಸ್ಯೆಗಳಿಂದ ನಾನು ಬಿಡುಗಡೆ ಆಗ್ಬೇಕಂತ ಹೇಳಿ ನಾನು ಅನೇಕ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆದರೆ ಇವತ್ತು ನನ್ನ ಪ್ರಾರ್ಥನೆ ಉತ್ತರ ಬರ್ತಾನೆ ಇಲ್ಲ. ಇವತ್ತು ನಾನು ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ಆ ಪ್ರಾರ್ಥನೆ ಮಾಡಿದಾಗ ಕೂಡ ನನ್ನ ಪ್ರಾಬ್ಲಮ್ ಇದ್ದಂಥ ಸಮಸ್ಯೆಗಳು, ಆ ರೋಗಗಳು, ಒಂದು ಕಣ್ಣೀರು ಕಷ್ಟಗಳು ಹೆಚ್ಚಾಗ್ತವೆ ವಿನಃ ಕಮ್ಮಿ ಆಗ್ತಾ ಇಲ್ಲ ಅಂತೇಳಿ ಇವತ್ತು ನಿನ್ನ ಜೀವನದಲ್ಲಿ, ಇವತ್ತು ನಿನ್ನ ಮನಸ್ಸಿನಲ್ಲಿ ಅನ್ಕೋಬಹುದು. ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ದೇವರ ಮಗಳೇ, ಇವತ್ತು ದೇವರು ಇವತ್ತು ನೇರವಾಗಿ ನಿನ್ನ ಕೂಡ ಮಾತಾಡಲಿಕ್ಕೆ ಸಿದ್ಧವಾಗಿದ್ದಾರೆ. ಇವತ್ತು ನಿನ್ನ ಆತ್ಮವನ್ನು ಎಚ್ಚರ ಮಾಡಿಕೊಂಡು ಈ ವಾಕ್ಯವನ್ನು ನೀನು ಆಲಿಸು. ನಿನ್ನ ಹೃದಯದ ಬಾಗಿಲನ್ನು ತೆರೆ ಎಂಬುದಾಗಿ ದೇವರು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಇವತ್ತು ನೀ ಅನ್ಕೋಬಹುದು, ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನ್ನ ಸಮಸ್ಯೆ ಹೋಗ್ತಾ ಇಲ್ಲ, ನನ್ನ ಒಂದು ಬಡತನ ಹೋಗ್ತಾ ಇಲ್ಲ, ನನ್ನ ರೋಗ ಈ ವಾಸಿ ಆಗ್ತಾ ಇಲ್ಲಪ್ಪ ಅಂತ ಹೇಳಿ ಇವತ್ತು ನೀನು ಬೇಸರಗೊಳ್ತಾ ಇರ್ಬೋದು. ಆದ್ರೆ ನೀವು ಪ್ರಾರ್ಥನೆ ಮಾಡಿದಾಗ, ನಾ ಪ್ರಾರ್ಥನೆ ಮಾಡ್ತಾ ಇದ್ದೆ, ಇದ್ದಿನ ಕಷ್ಟ ಸಮಸ್ಯೆಗಳು ರೋಗ ಹೆಚ್ಚಾಗ್ತಾ ಇದೆ ವಿನಃ ಕಡಿಮೆ ಆಗ್ತಾ ಇಲ್ಲ ಅನ್ಕೋಬೇಡ. ಯಾಕಂದ್ರೆ ಇವತ್ತು ನೀನು ಪ್ರಾರ್ಥನೆ ಮಾಡುವಾಗ ನಿನಗಿರುವಂತಹ ಸಮಸ್ಯೆಗಳು, ರೋಗಗಳು ಹೆಚ್ಚಾಗ್ತದೆ ಅಂದ್ರೆ ಅದಕ್ಕೆ ಅರ್ಥ ಏನು ಗೊತ್ತಾ, ಅದು ಶಾಶ್ವತವಾಗಿ ನಿನ್ನಿಂದ ಬಿಡುಗಡೆ ಆಗಲಿಕ್ಕಿದೆ ಎಂಬುದಾಗಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಅದಕ್ಕೆ ನೀವೇನ್ ಮಾಡಬೇಕು, ಎಡಬಿಡದೆ ಪ್ರಾರ್ಥಿಸಬೇಕು, ಬೇಸರಗೊಳ್ಳದೆ ಪ್ರಾರ್ಥಿಸಬೇಕೆಂಬುದಾಗಿ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಆ ಒಂದು 1ನೇ ವಚನದಲ್ಲಿ ದೇವರ ವಾಕ್ಯವ ಏನ್ ಮಾಡ್ತಾ ಇದೆ, ಸ್ಪಷ್ಟವಾಗಿ ದೇವರ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನಾವು ನೋಡ್ಬೇಕಾದ್ರ, ಯಾಕಂದ್ರೆ ಯಾವಾಗಾಯ್ತು ಪ್ರಾರ್ಥನೆ ಮಾಡ್ಬೇಕಾದ್ರೆ ಸಮಸ್ಯೆಗಳು ಹೆಚ್ಚಾಗ್ತವೋ ಅಲ್ಲಿ ಏನಾಗುತ್ತೆ, ದೇವರ ಆಶೀರ್ವಾದ ಇಳಿದು ಬರುತ್ತೆ. ಅದು ಸಂಪೂರ್ಣವಾಗಿ ಶಾಶ್ವತ ಆ ಬಿಡುಗಡೆ ಆಗ್ಲಿಕ್ಕಿದೆ, ತಾತ್ಕಾಲಿಕವಲ್ಲ. ಇವತ್ತು ನಾವು ನೋಡ್ಬೇಕಾದ್ರ ಮೋಶೆ ವಿಷಯದಲ್ಲಿ ನೋಡ್ತೇವರು, ಯಾವಾಗಾಯ್ತು ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ದಾಸರಾಗಿದ್ದಾಗ ಅವ್ರಿಗೆ ಎಷ್ಟು ಕಷ್ಟ ಇತ್ತು, ಯಾವಾಗಾಯ್ತು ದೇವರು ಅವರನ್ನು ಬಿಡಿಸುವುದಕ್ಕಾಗಿ ಮೋಶೆಗೆ ಅವರಲ್ಲಿ ಕಳಿಸಿದನೋ ಅಲ್ಲೇನಾಗಿತ್ತು, ಇರುವಂತ ಆ ಕಷ್ಟ ಏನಾಗಿತ್ತು, 2 ಪಟ್ಟು ಹೆಚ್ಚಾಯಿತು. ಹಲ್ಲೆಲೂಯಾ. ಯಾಕಂದ್ರೆ ಮೋಶೆ ಒಂದು ದೇವರು ಕಳಿಸಿದಾಗ ಅಲ್ಲಿ ಅನೇಕ ಅದ್ಭುತ ಮಾಡಿದಾಗ ಆ ಫರೋನ್ ಏನ್ ಮಾಡ್ತಾನೆ, ಆತನ ಕಠಿಣ ಹೃದಯ ಕರಗಿಸ್ತಾನೆ. ಆ ಕಠಿಣ ಹೃದಯ
ಹೃದಯ ಏನ್ ಮಾಡ್ತಾನೆ, ಫರೋನ ಮಾಡ್ಕೋತಾನೆ. ಯಾಗಾಯ್ತು ಮೋಶೆ ದೇವರ ಅದ್ಭುತ ಮಾಡಿ ಅಲ್ಲಿ ಅನೇಕ ರೀತಿಯ ಅದ್ಭುತಗಳು ಮಾಡುವಾಗ ಇವತ್ತು ಆ ಒಂದು ಫರೋನನ ಆತನ ಆಸ್ಥಾನದಲ್ಲಿರುವಂತಹ ಒಂದು ಅನೇಕ ಜನರು ಕೂಡ ಅದರಂತೆ ಮಾಡ್ತಾರೆ. ಆಗ ಅಲ್ಲಿ ಆ ಒಂದು ಇಸ್ರೇಲ್ ಜನರಿಗೆ ಏನಾಗ್ತದೆ, ಅಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತದೆ, ಮೊದಲಿನ ಕಷ್ಟಗಳು ಹೆಚ್ಚಾಗ್ತದೆ. ಅವರು ಆ ಸುಖ ಎಷ್ಟು ಸ್ವಲ್ಪ ಮಟ್ಟಿಗೆ ಇತ್ತು ಅಷ್ಟು ಕೂಡ ಹೆಚ್ಚಾಗಿ ಆಗ್ತದೆ. ಯಾಕಂದ್ರೆ ಆ ಒಂದು ಫರೋನ ಹೃದಯ ಏನ್ ಮಾಡಿದ್ರು, ದೇವರು ಕಠಿಣಪಡಿಸಿದ್ರಿ. ಆಗ ಈ ಮೋಶೆ ಈ ರೀತಿ ಇವರಿಗೆ ಬಿಡಿಸ್ಕೊಂಡು ಹೋಗ್ತಾನೆ ಅಂತ ಹೇಳಿ ಅಲ್ಲಿ ಆತನ ಏನ್ ಮಾಡ್ತಾ ಇದ್ದನು, ಮತ್ತಷ್ಟು ಆ ಇಸ್ರೇಲ್ ಜನರಿಗೆ ಆತನು ಕಠಿಣವಾಗಿ ಶಿಕ್ಷೆಯನ್ನು ಕೊಡ್ತಾ ಇದ್ದನು. ಆಗ ಅನೇಕ ರೀತಿಯಲ್ಲಿ ಅವರಿಗೆ ನೋವನ್ನು ಕೊಡ್ತಾ ಇದ್ದನು. ಅಲ್ಲಿ ಆತನು ಮೋಶೆ ಇಸ್ರೇಲ್ ಜನರಿಗೆ ಪ್ರಾರ್ಥನೆ ಮಾಡಿದಾಗ ಅವರು ಬಿಡುಗಡೆ ಆಗೋದು ಬಿಟ್ಟು ಅನೇಕ ಕಣ್ಣೀರು ಕಷ್ಟ ಹೆಚ್ಚಾಗುವಾಗ ಅವ್ರು ಅನ್ಕೋತಾ ಇದ್ರು, ಈ ಮೋಶೆ ಇವತ್ತು ಏನಕ್ಕೆ ಬಂದಿದ್ದಾನೋ ಏನೋ, ಇವತ್ತು ಇವನು ಬರಕದ ಮುಂಚಿತ ನಾವು ಇನ್ನ ಒಳ್ಳೆ ರೀತಿಯಿಂದ ತಕ್ಕ ಮಟ್ಟಿಗಿದ್ವಿ, ಆದರೆ ಇವತ್ತು ಬಂದು ನಮಗೆ ಬಿಡಿಸ್ಕೊಳ್ಳ ಬರ್ತೇನೆ ಅಂತ ಹೇಳಿ ಈತನು ಪ್ರಾರ್ಥನೆ ಮಾಡಿದಾಗ ನಮಗೆ ಕಷ್ಟ ಹೆಚ್ಚಾಗ್ತದೆ, ನಾವು ಕಡಿಮೆ ಆಗ್ತಿಲ್ಲ ಅಂತ ಹೇಳಿ ಆ ಇಸ್ರೇಲ್ ಜನರು ಅನ್ಕೋತಾ ಇದ್ರು. ಆದರೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಅಲ್ಲಿ ಇಸ್ರೇಲ್ ಜನರಿಗೆ ದೇವರ ಮೋಶೆ ಪ್ರಾರ್ಥನೆ ಕೇಳಿ ಏನ್ ಮಾಡಿದ್ರು, ಅನೇಕ ಆ ಕಷ್ಟಗಳು ಹೆಚ್ಚಾದರೂ ಕೂಡ ಅದಕ್ಕೇನಾಗಿತ್ತು, ಅಲ್ಲಿ ಸಂಪೂರ್ಣವಾಗಿ ಬಿಡುಗಡೆ ಆಗೋದಕ್ಕೋಸ್ಕರ ಆ ರೀತಿ ಆಗಿತ್ತು ಎಂಬುದಾಗಿ ನೋಡ್ತೇವೆ. ಯಾಕಂದ್ರೆ ಕಠಿಣ ಹೃದಯ ಆ ಒಂದು ಪಡಿಸಿಕೊಂಡಂತ ಫರೋನ ಏನ್ ಮಾಡ್ತಾ ಇದ್ದ, ದೇವರಲ್ಲಿ ಶಾಶ್ವತವಾಗಿ ಆತನಿಗೆ ಏನ್ ಮಾಡಿದರು, ಆ ಒಂದು ಕೆಂಪು ಸಮುದ್ರದಲ್ಲಿ ಆತನ ಸೈನ್ಯವನ್ನು ಆತನ ರಥಗಳನ್ನು ಮುಳುಗಿಸಿ ಬಿಟ್ರಿ. ಎಲ್ಲಿ ತನ ಆತನು ಸಾಕಾಗಿ ಹೋಗಿ ಲಾಸ್ಟಿಗೆ ಏನ್ ಮಾಡಿದನು, ಇಸ್ರೇಲ್ ಜನರಿಗೆ ಬಿಟ್ಕೊಟ್ಟು ಹೋಗು, ನಿನ್ನ ಜನರಿಗೆ ಕರ್ಕೊಂಡು ಹೋಗಿ ನಿನ್ನ ದೇವರನ್ನು ಆರಾಧಿಸಬೇಕಾಗಿ ಆತನು ಹೇಳಿದಾಗ ಮೋಶೆ ತನ್ನ ಇಸ್ರೇಲ್ ಜನರಿಗೆ ಕರ್ಕೊಂಡು ಹೋಗುವಾಗ ಆ ಊರನ್ನು ಬಿಟ್ಟು ದೇಶವನ್ನು ಬಿಟ್ಟು ಹೋದಾಗ ತಿರುಗಿ ಮತ್ತೆ ಏನ್ ಮಾಡ್ತಾನೆ, ಫರೋನ್ ರಾಜನು ಅವರನ್ನು ಯಾಕಾದ್ರೂ ಬಿಟ್ಟನೆಂಬುದಾಗಿ ಹೇಳಿ ಆ ಗುಲಾಮರನ್ನು, ಆ ದಾಸನನ್ನು ಏನಕ್ಕಾದ್ರೂ ನಾನು ಬಿಡುಗಡೆ ಮಾಡಿದಲ್ಲ ಅಂತ ಹೇಳಿ ಮತ್ತೆ ಅವರಿಗೆ ಬೆನ್ನಟ್ಟು ಬರ್ತಾನೆ. ಆತನ ಸೈನ್ಯವನ್ನು ತಗೊಂಡು ಬೆನ್ನಟ್ಟು ಬರ್ತಾನೆ. ಯಾಕಂದ್ರೆ ಅಲ್ಲಿ ದೇವರು ಆತನ ಸೈನ್ಯವನ್ನು, ಆತನ ಒಂದು ರಥಗಳನ್ನು ಏನ್ ಮಾಡ್ತಾನೆ, ದೇವರು ಸಂಪೂರ್ಣವಾಗಿ ಸೋಲಿಸುವುದಕ್ಕಾಗಿ. ಸೊ ದೇವರು ಏನ್ ಮಾಡ್ತಾನೆ, ಆತನ ಹೃದಯ ಕಠಿಣವಾಗಿರುತ್ತೆ. ಅವತ್ತು ಆ ಸಮುದ್ರ ಆತನಿಗೆ ಅಡ್ಡ ಬಂದಿದಾಗ ಸೊ ದೇವರು ಮೋಶೆ ಪ್ರಾರ್ಥನೆ ಕೇಳಿ ಸಮುದ್ರ ಭಾಗ 2 ಭಾಗ ಮಾಡೋದು, ಕೆಂಪು ಸಮುದ್ರ ಏನ್ ಮಾಡೋದು, ದೇವರು 2 ಭಾಗ ಮಾಡಿದಾಗ ಆ ಇಸ್ರೇಲ್ ಜನರು ಒಣ ನೆಲದಂತೆ ತುಳಿದುಕೊಂಡು ಹೋದರು. ಅದೇ ರೀತಿ ಆ ಒಂದು ಇಸ್ರೇಲ್ ಐಗುಪ್ತ ದೇಶದ ಫರೋನನು ಆತನ ಸೈನ್ಯಗಳು ಆ ಕುದುರೆ ರಥಗಳು ಅಲ್ಲಿ ಹೋಗ್ಬೇಕಂದಿದಾಗ ಅಲ್ಲೇನಾಗಿದ್ದು, ತಿರುಗಿ ಸಮುದ್ರ ಅಟ್ಯಾಚ್ ಆಯ್ತು. ಸಮುದ್ರ ಅಲ್ಲಿ ಆ ಒಂದು ಹಾದಿ ಕ್ಲೋಸ್ ಮಾಡಿ ಒಂದಾಯ್ತು. ಆಗ ಇಡೀ ಫರೋನ್, ಆತನ ಸೈನ್ಯಗಳು, ಆತನ ಸೈನಿಕರು, ಆತನ ಕುದುರೆಗಳು ಪ್ರತಿಯೊಂದು ಏನಾಗಿತ್ತು, ರಥಗಳು ಸಹ ಅಲ್ಲಿ ಏನಾಗಿತ್ತು, ಮುಳುಗಿ ಹೋಗಿದ್ದವು. ಹಾಲೆಲೂಯ. ಅಂದ್ರೆ ಕರ್ತನಲ್ಲಿ ಪ್ರೀತಿಯ ದೇವರ, ಇವತ್ತು ನಿನ್ನ ವಿರೋಧವಾಗಿ ನೀನು ಪ್ರಾರ್ಥನೆ ಮಾಡುವಾಗ, ನಿನ್ನ ವೈರಿಗಳು ನಿನ್ನ ವಿರೋಧವಾಗಿ ಪ್ರಾರ್ಥನೆ ಮಾಡುವಾಗ, ನೀನು ಪ್ರಾರ್ಥನೆ ಮಾಡುವ ನಿನ್ನ ವಿರೋಧವಾಗಿ ಮಂತ್ರಶಕ್ತಿಗಳು ಇವತ್ತು ನಿನಗೆ ಹೆಚ್ಚಾಗಿ ಉಲ್ಟಾ ಇದ್ದಿಂದ ಡಬಲ್ ಆಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಗೊತ್ತಾ, ಇವತ್ತು ದೇವರು ನಿನಗೆ ಅದರಿಂದ ಸಂಪೂರ್ಣ ಬಿಡುಗಡೆ ಕೊಡ್ಲಕ್ಕಿದ್ದಾರೆ. ಇವತ್ತು ಅದು ತಿರುಗಿನ ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಾಗ್ತದೆ ಅಂದ್ರೆ ಅದಕ್ಕೆ ಅರ್ಥ ನಾವು ಭಯ ಪಡ್ಕೋಬಾರ್ದು, ಅಲ್ಲಿ ನಾವು ಹೆದರಬಾರ್ದು, ನಾವು ಧೈರ್ಯವಾಗಿರಬೇಕು. ಯಾಕಂದ್ರೆ ಇಲ್ಲಿ ಶಾಶ್ವತವಾದ ಬಿಡುಗಡೆ ನಮಗೆ ದೇವರು ಕೊಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ಯಾಕಂದ್ರೆ ಪ್ರಾರ್ಥನೆ ಮಾಡುವಾಗ ಅದಕ್ಕೇನಾಗುತ್ತೆ, ಬೆಂಕಿ ಹತ್ಕೋತದ್ರಿ. ಆ ಒಂದು ಸೈತಾನನಿಗೆ ಬೆಂಕಿ ಹತ್ಕೋತದೆ. ಅದಕ್ಕೆ ಅದು ಕಠಿಣ ಹೃದಯ ಮಾಡ್ಕೊಂಡಿದಾಗ ಇವತ್ತು ತತ್ತ ಕಾಲದಲ್ಲಿ ಟೆಂಪರವರಿ ದೇವರು ಬಿಡುಗಡೆ ಕೊಡುವ ದೇವರಲ್ಲ. ನಮ್ಮ ದೇವರು ಟೆಂಪರವರಿ ಬಿಡುಗಡೆ ಕೊಡುವ ದೇವರಲ್ಲ, ಆತನು ಪರ್ಮನೆಂಟ್ ಆಗಿ ದೇವರು ಬಿಡುಗಡೆ ಕೊಡುವ ದೇವರಾಗಿದ್ದಾನೆ. ಇವತ್ತು ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಆತ್ಮೀಯರಾಗಲಿ, ಬಂಧು ಬಳಗ, ನಿನ್ನ ಒಂದು ಶತ್ರುಗಳು ಇವತ್ತು ನಿನ್ಗೆ ಯಾವುದೇ ರೀತಿ ಮಂತ್ರ ತಂತ್ರಗಳು ಮಾಡಿದ್ರೆ ಅದು ದಿಂದ ಉಲ್ಟಾ ಪ್ರಾರ್ಥನೆ ಮಾಡಿ ಹೆಚ್ಚಾಗ್ತದಂದ್ರ ಇವತ್ತು ನೀನು ಭಯ ಪಡಬೇಡ, ಇವತ್ತು ನೀನು ದಿಗುಲು ಪಡಬೇಡ, ನೀನು ಧೈರ್ಯವಾಗಿರು. ಅಂದ್ರೆ ಇದು ಶಾಶ್ವತಕ್ಕೆ ಹೋಗ್ಲಕ್ಕಿದೆ ಅಂತ ಹೇಳಿ ನೀನು ನಂಬಿಕೊಂಡು ಧೈರ್ಯವಾಗಿರು. ಯಾಕಂದ್ರೆ ನಮ್ಮ ದೇವರು ಶಾಶ್ವತ ಪರಿಹಾರ ಕೊಡುವ ದೇವರಾಗಿದ್ದಾರೆ. ಸೊ ಯಾವಾಗಾಯ್ತು ಆ ಒಂದು ದೇವರಾತನಿಗೆ ಆ ಸೈನ್ಯದಿಂದ ಫರೋನ್ಸ್ ಬಿಡುಗಡೆ ಕೊಟ್ಟು ದೇವ್ರು ಏನ್ ಮಾಡಿದ್ರು, ಇಸ್ರಾಯೇಲ್ ಜನರಿಗೆ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋದ್ರಿ. ಅದೇ ರೀತಿ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವ್ರಿ, ಒಬ್ಬ ಮಗನಿಗೆ ಏನಾಗಿತ್ತು, ಒಂದು ಅನೇಕ ಮೂರ್ಛೆ ರೋಗದಿಂದ ಆತನ ಏನ್ ಮಾಡ್ತಾ ಇದ್ದನೋ, ಬಾಧೆ ಪಡ್ತಾ ಇದ್ದನು. ಹಲ್ಲೆಲೂಯಾ. ಆತನ ಶಿಷ್ಯರ ಹತ್ರ ತಂದಿದಾಗ ಅವ್ರ ಕೈಲಿ ಆಗದಿರುವಾಗ ಯೇಸು ಕ್ರಿಸ್ತನ ಹತ್ರ ತಂದಾಗ ಯೇಸು ಕ್ರಿಸ್ತನು ಆ ಒಂದು ಮೂರ್ಛೆ, ಆ ರೋಗ ಇದ್ದಂತ ಮಗನಿಗೆ ಆತನ ಏನ್ ಮಾಡ್ತಾನೆ, ಗದರಿಸ್ತಾರೆ. ಅದು ಆ ಒಂದು ದೆವ್ವಗೆ, ಆ ಒಂದು ಸೈತಾನನು ಆ ಒಂದು ಮನುಷ್ಯನಲ್ಲಿರುವಂತಹ ಮಗನಿಗೆ ಯೇಸು ಕ್ರಿಸ್ತನ ಗದರಿಸಿದಾಗ ಅದೇನ್ ಮಾಡ್ತಿತ್ತು, ಮತ್ತಷ್ಟು ಒದ್ದಾಡುತ್ತದೆ, ಮತ್ತಷ್ಟು ಆ ಒಂದು ಮಗನಿಗೆ, ಆ ಮನುಷ್ಯನ ಕಷ್ಟ ಕೊಡುತ್ತೆ. ಯೇಸು ಕ್ರಿಸ್ತನು ಹೇಳ್ತಾರೆ, ಇವನನ್ನು ಬಿಟ್ಟು ಹೋಗು ಎಂಬುದಾಗಿ ದೇವರು ಆತನಿಗೆ ಆ ಒಂದು ಸೈತಾನನಿಗೆ, ಆ ಒಂದು ದುರಾತ್ಮ ವ್ಯಾಧಿಗೆ ದೇವರ ಅಪ್ಪಣೆ ಕೊಟ್ಟಿದಾಗ ಅದು ಏನ್ ಮಾಡ್ತೇವೆ, ಮತ್ತಷ್ಟು ಆ ಮನುಷ್ಯನಿಗೆ ಒದ್ದಾಡಿಸ್ತದೆ, ಆ ಮನುಷ್ಯನಿಗೆ ಮತ್ತಷ್ಟು ಕಷ್ಟ ಕೊಡ್ತದೆ.
ಅಲ್ಲಿದ್ದಿರುವಂತ ಅವ್ರ ತಂದೆ ಆ ಶಿಷ್ಯನ ಅನ್ಕೋತಿರುವ ಅಯ್ಯೋ ಪ್ರಾರ್ಥನೆ ಮಾಡಿದಾಗ ಬಿಡುಗಡೆ ಆಗ್ತದೆ ಅನ್ಕೋತಿದಾಗ ದೇವರಿಗೆ ಯೇಸು ಸ್ವಾಮಿ ಇದು ಬಿಟ್ಟು ಹೋಗೋದು ಅಪ್ಪಣೆ ಕೊಟ್ಟಿದಾಗ ಇದು ಬಿಟ್ಟು ಹೋಗ್ತದೆ ಅಂದ್ರೆ ಮತ್ತಿಟ್ಟು ಇದು ನನ್ನ ಮಗನಿಗೆ ಈ ಒಂದು ವ್ಯಕ್ತಿಗೆ ಕಷ್ಟ ಕೊಡ್ತಾ ಇದೆಯಲ್ಲ, ಇದು ಬಾಧೆ ಹೆಚ್ಚು ಮಾಡ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದಾರೆ. ಆದರೆ ಅಲ್ಲಿ ಆ ಕೆಲವು ಕ್ಷಣ ಆದಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ, ಅನೇಕ ರೀತಿಯ ಸೈತಾನ ಅವನಿಗೆ ಅನೇಕ ಆ ಚೀರಾಡಿ ಒದ್ದಾಡಿ ಹಾಗೇನ್ ಮಾಡ್ತದೆ, ಅದು ಬಿಟ್ಟು ಹೋಗ್ತದೆ. ಆಗ ಅವನೇನಾಗ್ತಾನೆ, ಸತ್ತವನಾಗಿ ಬಿದ್ದಿರ್ತಾನೆ. ಆಗ ಯೇಸು ಕ್ರಿಸ್ತನ ಆತನ ಕೈ ಹಿಡಿದು ಎಬ್ಬಿಸ್ತಾರೆ. ಯಾಗಾಯ್ತು ಆ ಮನುಷ್ಯನಿರುವಂತಹ ಸೈತಾನನ ದೆವ್ವವು ಇವತ್ತು ಬಿಟ್ಟು ಹೋಗ್ಬೇಕಾದ್ರೆ ಅದಕ್ಕೆ ಏನಾಗುತ್ತೆ, ಕಷ್ಟ ಆಗುತ್ತೆ, ಅದಕ್ಕೆ ತ್ರಾಸಾಗುತ್ತೆ, ಅದಕ್ಕೆ ಅದು ಒದ್ದಾಡುತ್ತದೆ, ಅದು ಕಿರ್ಚಾಡ್ತದೆ ಬಿಟ್ಟು ಹೋಗ್ಲಕ್ಕೆ. ಅದಕ್ಕೆ ಇವತ್ತು ನಿನ್ನ ಜೀವನದಲ್ಲಿ ಇವತ್ತು ನಿನ್ನ ಸೈತಾನ ನಿನ್ನ ಬಂಧನದಿಂದ ಕಟ್ಟಿ ಹಾಕಿದರೆ, ಇವತ್ತು ನಿನ್ನ ಜೀವನದಲ್ಲಿ ಇವತ್ತು ಅನೇಕ ರೀತಿ ನಿನ್ನ ಕಿರುಚಾಡ್ತಾ ಇದ್ದಾರೆ. ಇವತ್ತು ಪ್ರಾರ್ಥನೆ ಮಾಡುವಾಗ ನಿನ್ನ ಮನೆಯಲ್ಲಿ ನಿನ್ನ ಕುಟುಂಬದಲ್ಲಿ ಇವತ್ತು ನಿನ್ನ ಒಂದು ಸಮಸ್ಯೆ ಹೆಚ್ಚಾಗ್ತದೆ ಅಂದರೆ, ನೀನು ವಿರೋಧ ಹೆಚ್ಚಾಗ್ತದೆ ಅಂದರೆ ಅದಕ್ಕೆ ನೀನು ಭಯ ಪಡಬೇಡ. ಅಯ್ಯೋ ನಾ ಅನ್ಕೋಬೋದು ನಾ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನಗೆ ವಾಸನೆ ಆಗ್ತಾ ಇಲ್ಲ, ನಾ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನ ರೋಗ ಬಿಡುಗಡೆ ಆಗ್ತಾ ಇಲ್ಲ, ನಾ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಒಳ್ಳೇದೇ ಆಗ್ತಾ ಇಲ್ಲ ಅಂತೇಳಿ ಇದ್ದಿನ ಸಮಸ್ಯೆ ಹೆಚ್ಚಾಗ್ತದೆ, ರೋಗ ಹೆಚ್ಚಾಗ್ತದೆ ಅಂತೇಳಿ ನೀನು ಭಯ ಪಡಬೇಡ. ಇವತ್ತು ಆ ರೀತಿ ಭಯ ಪಡುವಾಗಿದ್ದಾರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಧೈರ್ಯವಾಗಿರು. ಇದು ಒಂದು ವೇಳೆ ಪ್ರಾರ್ಥನೆ ಮಾಡಿದಾಗ ನಿನ್ನ ಕಷ್ಟಗಳು ಹೆಚ್ಚಾಗ್ತದೆ, ನಿನ್ನ ರೋಗ ಹೆಚ್ಚಾಗ್ತದೆ ಅಂದ್ರೆ ಆ ಒಂದು ಸೈತಾನಿಗಲ್ಲಿ ಬೆಂಕಿ ಎತ್ಕೋತಾ ಇದ್ರಿ. ಯಾಕಂದ್ರೆ ಇರುವಂತ ಸ್ಥಳ ಇದನ್ನ ಎಷ್ಟು ಚೆನ್ನಾಗಿದ್ದೀನಿ ಇಲ್ಲಿ ಅನ್ಕೊಂಡು ಇವತ್ತು ಹೋಗ್ಬೇಕಾದ್ರೆ ಏನ್ ಮಾಡುತ್ತೆ, ಸ್ವಲ್ಪ ಏನ್ ಮಾಡ್ತದೆ, ಜಾಸ್ತಿ ಕಷ್ಟ ಕೊಡ್ತದೆ. ಆ ಒಂದು ವ್ಯಕ್ತಿಯಲ್ಲಿ ಕೂಡ ಆತನ ಏನಾಯ್ತು, ಆ ಒಂದು ವ್ಯಕ್ತಿಯಲ್ಲಿ ಅದು ಏನಾಗಿತ್ತು, ಚಿಕ್ಕಂದನೇ ಇತ್ತು. ಆ ದೇವರು ಕೇಳ್ತಾರೆ, ಯೇಸು ಸ್ವಾಮಿ ಆತನ ತಂದೆ ಇದು ಎಷ್ಟು ದಿನ ಆಯ್ತು ಬಂದು ಇವನಿಗಂದ್ರೆ ಈತನಿಗೆ ಚಿಕ್ಕನಿಂದಲೇ ಇದ್ದಿತ್ತು ಎಂಬುದಾಗಿ ಹೇಳ್ತಾರೆ. ನೋಡಿ, ಚಿಕ್ಕದಿಂದ ಆ ವ್ಯಕ್ತಿ ಒಂದು ಮನಸ್ಸಿನಲ್ಲಿ ಆ ಒಂದು ದೇಹದಲ್ಲಿ ಅದು ಏನಾಗಿತ್ತು, ಆರಾಮಾಗಿದ್ದಿತ್ರಿ. ಆ ಒಂದು ಸೈತಾನನು ಆರಾಮಾಗಿ ಕಾಲ ಕಳೀತಾ ಇತ್ತು. ಯಾವಾಗಾಯ್ತು ಹೋಗುವಂತ ಸಮಯ ಬಂತು, ಅದಕ್ಕೇನಾಯ್ತು, ಅದಕ್ಕೆ ಹತ್ಕೊತ್ ಬೆಂಕಿ, ಅದಕ್ಕೆ ಸಿಟ್ಟು ಬಂತ್ರಿ, ಅದಕ್ಕೆ ಏನ್ ಮಾಡ್ತದು, ಒದ್ದಾಡ್ತು. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ದೇವರ ಮಗಳೇ, ಇವತ್ತು ನೀನು ಪ್ರಾರ್ಥಿಸುವಾಗ ನಿನ್ನ ಕಷ್ಟ ಸಮಸ್ಯೆಗಳು ಇವತ್ತು ಆ ಪೂರ್ತಿಯಾಗಿ ಬಿಡುಗಡೆ ಆಗ್ತವೆ ಅಂದ್ರೆ ಅದಕ್ಕೇನಾಗುತ್ತದೆ, ಅಯ್ಯೋ ಈ ವ್ಯಕ್ತಿಯನ್ನು ಬಿಟ್ಕೊಟ್ಟು ಹೋಗ್ಬೇಕಲ್ಲ, ಈ ಮನೆಯನ್ನ ಬಿಟ್ಕೊಟ್ಟು ಹೋಗ್ಬೇಕಲ್ಲ ಅಂತ ಹೇಳಿ ಅದು ಕಿರ್ಚಾಡ್ತದೆ, ಅದು ಒದ್ದಾಡ್ತದೆ. ನಿನಗಿರುವಂತ ರೋಗ, ನಿನಗಿರುವಂತ ಸಮಸ್ಯೆ ಒದ್ದಾಡ್ತದೆ. ಅದಕ್ಕೆ ನೀನು ಬಲವಾಗಿ ಪ್ರಾರ್ಥನೆ ಮಾಡು. ದೇವರ ವಾಕ್ಯ ಹೇಳಿದ ಬೇಸರಗೊಳ್ಳದೆ ನೀ ಪ್ರಾರ್ಥಿಸಿ ಎಂಬುದಾಗಿ. ನಾವು ಪ್ರಾರ್ಥನೆ ಮಾಡಿದಾಗ ನಮ್ಗೆ ಉತ್ತರ ಬರಲಿಲ್ಲ ಅಂತೇಳಿ ನಾವು ಚಿಂತೆ ಮಾಡಬಾರ್ದು. ನಾವು ತಾಳ್ಮೆಯಿಂದ ಇರಬೇಕು. ನಮ್ಮ ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸಿದಾಗ ನಾವು ತಾಳ್ಮೆಯಿಂದ ಎದುರು ನೋಡ್ಬೇಕ್ರಿ. ಯಾವ ರೀತಿ ಯೇಸು ಕ್ರಿಸ್ತನ ತಂದೆ ದೇವರ ಮೋಶೆ ಮುಖಾಂತರವಾಗಿ ಇಸ್ರೇಲ್ ಜನರಿಗೆ ಐಗುಪ್ತ ದೇಶದ ಏನ್ ಮಾಡಿದ್ರು, ಶಾಶ್ವತವಾಗಿ ಬಿಡುಗಡೆ ಕೊಟ್ಟರೆ. ತಿರುಗಿ ಅವರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿಲ್ಲ, ತಿರುಗಿ ಅವ್ರಿಗೆ ದೇವರು ಬಿಡುಗಡೆ ಕೊಟ್ಟಿದ್ರು, ಸಂಪೂರ್ಣ ಸತ್ತತ್ತರ ಕೊಟ್ಟರು. ಆ ವ್ಯಕ್ತಿಯ ಒಂದು ಮಗನಿಗೆ ದೇವರು ಆ ರೋಗ ಚಿಕ್ಕದಿಂದ ಕಾಡುತ್ತಿರುವಾಗ ಆ ಒಂದು ರೋಗ ದೆವ್ವ ಮನುಷ್ಯನಲ್ಲಿ ಶಾಶ್ವತವಾಗಿ ಇವತ್ತು ನಾನು ಇಲ್ಲೇ ಇದ್ಕೊಂಡು ಆರಾಮಾಗಿರ್ಬೋದು ಅನ್ಕೊತು. ಆದರೆ ದೇವರ ಅದಕ್ಕೆ ಅಪ್ಪಣೆ ಕೊಟ್ಟಿದ್ದ ಲಾಸ್ಟಿಗೆ ಕೂಗಾಡಿ ಕಿರ್ಚಾಡ್ ಹೋಗ್ಬಿಡ್ತು. ಅದಕ್ಕೆ ದೇವರ ಯೇಸು ಸ್ವಾಮಿ ಹೇಳ್ತಾರೆ, ಆತನ ಪರಿಹಾರ ಕೊಡುವ ದೇವರು, ಪೂರ್ತಿ ಪರಿಹಾರ ಕೊಡುವ ದೇವರು, ಸಂಪೂರ್ಣ ಶಾಶ್ವತ ಕೊಡುವ ದೇವರಾಗಿದ್ದಾರೆ. ಇವತ್ತು ನೀನು ಭಯ ಪಡಬೇಡ, ಇವತ್ತು ನೀನು ಹೆದರಬೇಡ, ಇವತ್ತು ಪ್ರಾರ್ಥನೆ ಮಾಡೋದು ಬಿಡಬೇಡ. ದೇವರ ವಾಕ್ಯ ಹೇಳುತ್ತದೆ, ಎಡಬಿಡದೆ ಪ್ರಾರ್ಥಿಸು, ನಿರಂತರವಾಗಿ ಪ್ರಾರ್ಥಿಸು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ, ಅನೇಕ ಜನರಿಗೆ ಅವರ ಕಣ್ಣೀರು ಕಷ್ಟ ಬಂದಿದಾಗ ದೇವರಿಗೆ ಬಿಡಲಿಲ್ಲ ರೀ. ಇವತ್ತು ನಿನ್ನ ಜೀವನದಲ್ಲಿ ಇವತ್ತು ನಿನ್ನ ಪ್ರಾರ್ಥನೆ ಉತ್ತರ ಬರ್ತಾ ಇಲ್ಲ ಅಂದ್ರೆ ಭಯಪಡಬೇಡ. ಯಾಕಂದ್ರೆ ದೇವರು ತಡ ಮಾಡಿದ್ರು ಆಶೀರ್ವಾದ ಮಾಡ್ತಾರೆ, ದೇವರು ತಡ ಮಾಡಿದ್ರು ಬಿಡುಗಡೆ ಕೊಡ್ತಾ ಇದ್ದಾರೆ. ಲೇಟ್ ಆದ್ರೂ ಬಿ ದೇವ್ರು ಏನ್ ಮಾಡ್ತಾರೆ, ಲೇಟೆಸ್ಟ್ ಆಗಿ ಬಿಡುಗಡೆ ಕೊಡ್ತಾರೆ. ಯಾಕಂದ್ರೆ ದೇವರಾದುಕೊಂಡ ಮಕ್ಕಳು ನಾವು ಹಗಲು ರಾತ್ರಿ ದೇವರಿಗೆ ಪ್ರಾರ್ಥಿಸಿದಾಗ ದೇವರು ಏನ್ ಮಾಡ್ತಾರೆ, ನಮ್ಗೆ ಆಶೀರ್ವಾದ ಕೊಡ್ತಾರೆ. ಇವತ್ತು ಅನೇಕ ನಿನಗೆ ಒಂದು ರೋಗ ಇದೆಯಾ, ಬಡತನ ಇದೆಯಾ, ಸಾಲ ಇದೆಯಾ, ಚಿಂತೆ ಮಾಡಬೇಡ. ಇದ್ದಿನ ಸಮಸ್ಯೆಗಳು ಹೆಚ್ಚಾಗ್ತದೆ, ಸಾಲ ಹೆಚ್ಚಾಗ್ತದೆ, ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದೇವರ ವಾಕ್ಯ ಓದ್ತಾ ಇದ್ದೇನೆ, ದೇವರ ಆಲಯಕ್ಕೆ ಹೋಗ್ತಾ ಇದ್ದೇನೆ, ಆದರೂ ಬಿಡುಗಡೆ ಆಗ್ತಾ ಇಲ್ಲ, ಸಮಸ್ಯೆ ಹೆಚ್ಚಾಗ್ತದೆ ಅನ್ಕೊಂಡ್ರು ಕೂಡ ನೀನು ಭಯ ಪಡಬೇಡ. ಅದು ಎಷ್ಟೇ ಹೆಚ್ಚಾಗ್ಲಿ ಒಂದು ದಿವಸ ಅದೇನಾಗುತ್ತೆ, ಶಾಶ್ವತವಾಗಿ ನೀನು ಬಿಟ್ಟು ಹೋಗ್ತದೆ. ಅಲ್ಲಿ ಇವತ್ತು ನಿನಗೆ ಬೇಕಾಗಿರುವಂಥದ್ದು ಶಾಶ್ವತ ಬಿಡುಗಡೆ. ಯಾಕಂದ್ರೆ ನಿನ್ನ ದೇವರು ಏನಾಗಿದ್ದಾರೆ, ಶಾಶ್ವತ ಇರುವಂತ ದೇವರು. ಆತನು ಸದಾ ಕಾಲ ಇರುವಂತ ದೇವರಾಗಿದ್ದಾರೆ. ಆತನು ಪರಿಹಾರ ಕೊಡುವಾಗ ಆತನು ಅಲ್ಪ ಸ್ವಲ್ಪ ಆಶ್ರಿತ ಕೊಡುವ ದೇವರಲ್ಲ, ಆತನು ಶಾಶ್ವತವಾಗಿ ಬಿಡುಗಡೆ ಕೊಡುವ ದೇವರಾಗಿದ್ದಾನೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ಇವತ್ತು ಆ ದೇವರು ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ದಿನದಲ್ಲಿ ಯೇಸು ಕ್ರಿಸ್ತನು ಕಳೆದ 2025 ವರ್ಷಗಳಿಂದ ಆತನು ನಿನಗೋಸ್ಕರ ಶಿಶುವಾಗಿ ಲೋಕಕ್ಕೆ ಬಂದಿದ್ದಾರೆ.
ಯಾಕಂದರೆ ನನಗೆ ಶಾಶ್ವತವಾಗಿ ಬಿಡುಗಡೆ ಕೊಡುವುದಕ್ಕಾಗಿ, ನನಗೆ ನಿನಗೆ ಶಾಶ್ವತವಾಗಿ ಆತನಿಲ್ಲದಂಥ ಆತನಿರುವಂಥ ಸ್ಥಳಕ್ಕೆ ಪರಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದಿದ್ದನೆಂಬುದಾಗಿ ನೋಡ್ತೇವೆ. ನಾವು ರಕ್ತ ಮಾಂಸ ಧಾರಿಗಳಾಗಿದ್ದೇವೆ. ಆತನು ಸೃಷ್ಟಿ ಮಾಡಿದ ಮನುಷ್ಯರು ನಾವು ರಕ್ತ ಮಾಂಸಧಾರಿಗಳಾಗಿದ್ದೇವೆ ಅಂತ ಹೇಳಿ ಆತನು ಕೂಡ ಏನ್ ಮಾಡಿದ್ದಾನೆ, ರಕ್ತ ಮಾಂಸಧಾರಿಯನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದಿದ್ದಾನೆ. ಅದಕ್ಕೆ ಭಯಪಡಬೇಡ ದೇವರ ಮಗನೇ, ಭಯಪಡಬೇಡ ದೇವರ ಮಗಳೇ. ಇವತ್ತು ನೀನು ಪ್ರಾರ್ಥನೆ ಮಾಡೋದು ಬಿಡಬೇಡ. ಯಾವ ರೀತಿ ನೀನು ಊಟ ಮಾಡಿದ್ರೆ ಒಂದು ಬಿಟ್ಟರೆ ಏನಾಗುತ್ತೆ, ನಿನ್ನ ಶರೀರ ವೀಕ್ ಆಗುತ್ತೆ. ನೀನು ಊಟ ಬಿಟ್ಟರೆ ನಿನ್ನ ಶರೀರ ಯಾವ ರೀತಿ ವೀಕ್ ಆಗ್ತದೋ ಅದೇ ರೀತಿ ನೀನು ಪ್ರಾರ್ಥನೆ ಮಾಡಿದರೆ ಈಗ ಬಿಟ್ಟರೆ ಇವತ್ತು ನಿನ್ನ ಆತ್ಮ ವೀಕ್ ಆಗುತ್ತದೆ. ಸೈತಂದು ಆ ಪ್ಲಾನ್ ಅದೇ. ನೀನು ಪ್ರಾರ್ಥನೆ ಮಾಡುವಾಗ ನೀನು ಬ್ಯಾಸರಿಕೆ ತಂದು ನೀನು ಪ್ರಾರ್ಥನೆ ಮಾಡದಂತೆ ಅವನು ಸ್ಟಾಪ್ ಮಾಡಬೇಕೆಂಬುದೇ ಒಂದು ಆಲೋಚನೆ, ಅವನ ಉದ್ದೇಶ, ತನ್ನ ಇಂಟೆನ್ಷನ್ ಆಗಿರುತ್ತೆ. ಅದಕ್ಕೆ ಎಂಥ ಸಮಯ ಬರಲಿ, ಏನೇ ಸಮಸ್ಯೆ ಹೆಚ್ಚಾಗಲಿ, ಪ್ರೇಯರ್ ಮಾಡತ್ತರ ನಿನ್ನ ಕಷ್ಟಗಳು, ಸಮಸ್ಯೆಗಳು, ನಿನ್ನ ರೋಗಗಳು ಹೆಚ್ಚಾದರೆ ನೀನು ಭಯಪಡಬೇಡ. ಯಾಕಂದ್ರೆ ಅದು ಬೆಂಕಿ ಹತ್ಕೋತಾ ಇದೆ, ಅವಕ್ಕೆ ಕೂಗಾಡ್ತಾವೆ. ಯಾಕಂದ್ರೆ ಅಯ್ಯೋ ಈ ಮನುಷ್ಯನಿಗೆ, ವ್ಯಕ್ತಿಗೆ ಈ ಸ್ಥಳನ ಬಿಟ್ಟು ಹೋಗ್ಬೇಕಲ್ಲ, ಪೂರ್ತಿ ಬಿಟ್ಟು ಹೋಗ್ಬೇಕಲ್ಲ ಅನ್ನೋದಾಗಿ ಅದಕ್ಕೋಸ್ಕರ ಅದು ಒದ್ದಾಡ್ತದೆ. ಅದಕ್ಕೋಸ್ಕರ ಚಿಂತೆ, ಸಮಸ್ಯೆಗಳು, ಆ ಸೈತನನ ಕಾರ್ಯಗಳು ಏನ್ ಮಾಡ್ತವೆ, ಹೆಚ್ಚಾಗಿ ಆ ಒಂದು ಸಮಸ್ಯೆಗಳು ಹೆಚ್ಚಾಗ್ತವೆ ವಿನಾ ಅದು ಅಲ್ಲಿ ಇರ್ಲಕ್ಕಲ್ಲ. ಅಯ್ಯೋ ಪೂರ್ತಿ ಬಿಟ್ಟು ಹೋಗ್ಬೇಕಲ್ಲ ಅಂತ ಹೇಳಿ ಅದು ಏನ್ ಮಾಡ್ತದೆ, ಅದಕ್ಕೆ ಅಲ್ಲಿ ಸಮಸ್ಯೆಗಳು, ಕಷ್ಟಗಳು, ರೋಗಗಳು ಹೆಚ್ಚಾಗ್ತವೆ ವಿನಾ ಅದು ಅಲ್ಲಿ ಇರ್ಲಕ್ಕಲ್ಲ. ಅದಕ್ಕೆ ಕರೆದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೊ ದೇವರ ವಾಕ್ಯ ಹೇಳುತ್ತದೆ, ಬೇಸರಗೊಳ್ಳೆದು ಪ್ರಾರ್ಥಿಸು. ನೀ ಬೇಸರಗೊಳ್ಳೆದು ಪ್ರಾರ್ಥನೆ ಮಾಡಿದಾಗ ಸೊ ದೇವರು ನಿನಗೆ ಸಂಪೂರ್ಣ ಬಿಡುಗಡೆ, ಶಾಶ್ವತ ಬಿಡುಗಡೆ ಕೊಡುವ ದೇವರಾಗಿದ್ದಾನೆ. ಯಾಕಂದ್ರೆ ದೇವರು ಅಲ್ಪ ಸ್ವಲ್ಪ ಆರೋಗ್ಯ ಕೊಡುವ ದೇವರಲ್ಲ, ಆತನು ಸಂಪೂರ್ಣ ಆರೋಗ್ಯ ಕೊಡುವ ದೇವರಾಗಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ದೇವರು ನಮ್ಗೆ ಸ್ತೋತ್ರವಾಗಲಿ. ದೇವರು ಈ ವಾಕ್ಯದಂತೆ ನಮ್ಮನ್ನು ಬೇಸರಗೊಳ್ಳದೆ, ಎಡೆಬಿಡದೆ ಆತನ ನಾಮನ್ನು ಕೊಂಡಾಡುವಂತೆ, ಆತನಿಗೆ ಪ್ರಾರ್ಥಿಸುವಂತೆ ದೇವರು ನಮ್ಮೆಲ್ಲರಿಗೂ ಆತನ ಆತ್ಮದಿಂದ ತುಂಬಿಸಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸೊ ಮತ್ತೊಂದಾವರ್ತಿ ದೇವರು ಈ ವಾಕ್ಯದಂತೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ. ಕರ್ತನೆ, ವಿಶೇಷವಾಗಿ ಕೇಳಿದಂಥ ವಾಕ್ಯನ ಆತ್ಮಗಳ ಬೇಕಾಗಿ ಆಶೀರ್ವಾದ ಮಾಡು. ಬೇಸರಗೊಳ್ಳದೆ ಪ್ರಾರ್ಥಿಸಿ ಅಂತ ಹೇಳಿದ ಕರ್ತನೆ, ಇವತ್ತು ನಾವು ಪ್ರಾರ್ಥನೆ ಮಾಡಿದ ನಮ್ಮ ಸಮಸ್ಯೆ, ಕಣ್ಣೀರು, ಕಷ್ಟ, ರೋಗಗಳು ಹೆಚ್ಚಾಗ್ತದೆ ಅಂದ್ರೆ ಅದು ಶಾಶ್ವತವಾಗಿ ಬಿಟ್ಟು ಹೋಗ್ಲಕ್ಕಿದೆ. ಅದಕ್ಕೆ ಕರ್ತನಾದ ದೇವರ ಯೇಸು ನಾಮದಲ್ಲಿ ಇವತ್ತು ಯಾರೈತೆ ನಿನ್ನ ಮಕ್ಕಳು ಕರ್ತನೆ ನಿನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವರಿರುವಂತಹ ಕಷ್ಟ ಸಮಸ್ಯೆ, ಅವರಿಂದ ಪರಿಸ್ಥಿತಿ ಮೊರೆಡ್ತಾ ಇದ್ದಾರೆ, ಅವರಿವತ್ತು ಕಷ್ಟ ಸಮಸ್ಯೆಗಳು, ರೋಗಗಳು ಹೆಚ್ಚಾದರೂ ಕೂಡ ಅವರಿಗೆ ಬಿಡುಗಡೆ ಕೊಡುವ ದೇವರಾಗಿದೆ. ಅವರಿಗೆ ಬಿಡುಗಡೆ ಕೂಡ ಏಸಪ್ಪ ಈ ಒಂದು ಯೂಟ್ಯೂಬ್ ಅಲ್ಲಿ ಆನ್ಲೈನ್ ವೀಕ್ಷಿಸುವಂತ ಎಲ್ಲಾ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ. ಅವರನ್ನು, ಅವರ ಕುಟುಂಬವನ್ನು ಆಶೀರ್ವಾದ ಮಾಡು. ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಕೊಡ್ರಿ ಕರ್ತನೆ. ಹೌದು ಸ್ವಾಮಿ, ಅನೇಕ ಜನರು ನಿಂಗೆ ನಂಬಿ ರಕ್ಷಣೆ ಹೊಂದಲಿ ಕರ್ತನೆ. ನನ್ನನ್ನು ಕೂಡ ಆಶೀರ್ವಾದ ಮಾಡು. ಈ ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ ಕೂಡ ಆಶೀರ್ವಾದ ಮಾಡು ಕರ್ತನೆ. ಈ ವಿಡಿಯೋಗಳೆಲ್ಲ ವೈರಲ್ ಆಗಿ ಅನೇಕ ಜನ ನೋಡಿ ನಿನ್ನ ರಕ್ಷಣೆ ಮಾರ್ಗದಲ್ಲಿ ಬರಲಿ ಎಂದು ಪ್ರಾರ್ಥಿಸ್ತೇನೆ ಕರ್ತನೆ. ಇಲ್ಲಿ ಕುಂತಲ್ಲಿ ಅನೇಕ ಜನರ ವಾಕ್ಯ ಕೇಳುವುದಕ್ಕಾಗಿ, ಪ್ರಾರ್ಥನೆಗಾಗಿ ಅನೇಕ ಜನರು ಓಡು ಬರಲಿ ಎಂದು ಪ್ರಾರ್ಥಿಸ್ತೇನೆ. ಎಲ್ಲ ಮಹಿಮೆ ನಿನಗೆ, ಘನತೆ ನಿನಗೆ ಸಲ್ಲಿಸ್ತೇನೆ ಪ್ರಭಾ. ನಾವು ಪ್ರಾರ್ಥನೆ ಮಾಡುವಾಗ ಬೇಸರಗೊಳ್ಳದೆ, ನಾವು ಎಡೆಬಿಡದೆ ಪ್ರಾರ್ಥನೆ ಮಾಡುವಂತೆ ನಾವು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಯಾಕಂದ್ರೆ ಬೇಸರಕ್ಕೆ ಎಲ್ಲ ತೆಗೆದಾಗ ನಾವು ಎಡೆಬಿಡದೆ, ಬೇಸರಗೊಳ್ಳದೆ ಯಾವಾಗಲೂ ದೇವರು ಹಗಲು ರಾತ್ರಿ ನಿನ್ನ ಪ್ರಾರ್ಥನೆ ಮಾಡಿಕೊಂಡು ನಿನ್ನ ಧ್ಯಾನವನ್ನು ಮಾಡುವಂತೆ ಈ ಆತ್ಮದಿಂದ, ನಿನ್ನ ಪವಿತ್ರಾತ್ಮದ ಅಭಿಷೇಕದಿಂದ ನಮ್ಮನ್ನು ನೀನು ಕೃಪೆಯಿಂದ ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ವಿಡಿಯೋ ನೋಡುವಂತ ಎಲ್ಲ ಮಕ್ಕಳನ್ನು, ಅವರವರ ಕುಟುಂಬವನ್ನು ಆಶೀರ್ವಾದ ಮಾಡಿ, ಅವ್ರ ಕುಟುಂಬದಲ್ಲಿ ಬೇಕಂತ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಗ್ರಹಿಸಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇ ಬೇಡ್ತೇನೆ ದೇವರೇ. ಹೌದು ಸ್ವಾಮಿ, ಕಳೆ ವರ್ಷ ಈ ಒಂದು 2025 ಈ ವರ್ಷದಿಂದ ಕರ್ತನೆ ತಿರುಗಿ ನಮ್ಮ ಹೊಸ ವರ್ಷದ 2026ರಲ್ಲಿ ನೀನು ತೆಗೆದುಕೊಂಡು ಹೋಗುವಾಗ ನೀನೇ ನಮ್ಮ ಜೊತೆಗಾರನಾಗಿ ನಡೆಸು ಕರ್ತನೆ. ಎಲ್ಲ ಹೊಸ ವರ್ಷದಲ್ಲಿ ನಮ್ಮ ಜೀವನದಲ್ಲಿ ನಿನ್ನ ಕೃಪೆ ತುಂಬಿಸಿ, ಹೊಸ ವರಗಳ ಹೊಸ ಕೃಪೆ ತುಂಬಿಸಿ ನಡೆಸಬೇಕೆಂದು ಈ ಎಲ್ಲ ಪ್ರಾರ್ಥನೆ, ವಿಜ್ಞಾಪನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ ನಿಮ್ಮ ಅಧಿಕಾರದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೇನ್, ಆಮೇನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯ ಸಹವಾಸವು ನಮ್ಮೆಲ್ಲರೊಂದಿಗೂ, ಇಲ್ಲಿ ಕೂತಿರುವಂತಹ ಎಲ್ಲ ಮಕ್ಕಳೊಂದಿಗೂ, ಆನ್ಲೈನ್ ವೀಕ್ಷಿಸುವಂತ ಎಲ್ಲ ದೇವರ ಮಕ್ಕಳೊಂದಿಗೂ, ನನ್ನೊಂದಿಗೂ, ನನ್ನ ಸೇವೆಯೊಂದಿಗೂ, ನನ್ನ ಕುಟುಂಬದೊಂದಿಗೂ ಮತ್ತು ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿಯೊಂದಿಗೂ ಇಂದಿಗೂ, ಎಂದಿಗೂ, ಎಂದೆಂದಿಗೂ ಸದಾಕಾಲ ನೆಲೆಯಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೊ ಇವತ್ತು ಈ ವಿಡಿಯೋಗಳೆಲ್ಲ ನೀವು ನೋಡ್ಬೇಕಂದ್ರೆ ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ ಪಾಸ್ಟರ್ ಪ್ರವೀಣ್ ಕುಮಾರ್ ಎಂಬುದಾಗಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ. ಸೊ ನೀವೇನ್ ಮಾಡಿ, ಅಲ್ಲಿ ದೇವರ ವಾಕ್ಯದ ವಿಡಿಯೋಗಳು ನೋಡಿ, ಅಲ್ಲಿ ಅದಕ್ಕೆ ಅನೇಕ ಜನರಿಗೆ ನೀವು ವಿಡಿಯೋಗಳು ನೋಡಿ ದೇವರ ಆಶೆ ಪಡೆದುಕೊಂಡು ಅನೇಕ ಜನರು ಶೇರ್ ಮಾಡಿ ಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮತ್ತೊಂದಾವರ್ತಿ ದೇವರು ಇವತ್ತಿನ ವಾಕ್ಯದಂತೆ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. Once again, may God bless you and your family. Amen, amen. Thank you Jesus. Praise the Lord. Hallelujah.